ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದೆಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ವಾಹನ ಸವಾರರ ಸಂಚಾರಕ್ಕೆ, ಸಾರ್ವಜನಿಕರ ಹಾಗೂ ಮುಖ್ಯವಾಗಿ ವಿವಿಧ ಶಾಲಾ ವಿದ್ಯಾರ್ಥಿಗಳ ಓಡಾಟಕ್ಕೆ ಸಂಚಕಾರ ತರುವಂತಿದ್ದು, ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಎಂದು ಗ್ರಾಮದ ಸಾಮಾಜಿಕ ಹೋರಾಟಗಾರ ಮೆಹಬೂಬ್ ಶರೀಫ್ ಒತ್ತಾಯಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಗುರುವಾರ ಬೇಲೂರು ಗ್ರಾಮದ ಮೇಲಹಳ್ಳಿ ಬೀದಿಯ 8ನೇ ತರಗತಿಯಲ್ಲಿ ಓದುತ್ತಿರುವ ತಬ್ರೇಜ್ ವಿದ್ಯಾರ್ಥಿಯ ಮೇಲೆ ಗುಂಪಿನಲ್ಲಿದ್ದ ಬೀದಿ ನಾಯಿಯೊಂದು ದಾಳಿ ನಡೆಸಿ ಕಾಲಿಗೆ ಹಾಗೂ ತಲೆ ಮೇಲೆ ಗಾಯಗೊಳಿಸಿದ್ದು, ತೀವ್ರ ಪೆಟ್ಟಾದ ಅವರನ್ನ ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗಿದೆ. ಬೀದಿ ನಾಯಿಗಳ ಹಾವಳಿ ಗ್ರಾಮದಲ್ಲಿ ಮಿತಿ ಮೀರಿದ್ದು ಅಪಾಯಕಾರಿ ಬೀದಿ ನಾಯಿಗಳನ್ನು ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿ ಅಥವಾ ನಿಯಂತ್ರಿಸುವ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಎಂದು ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪ್ರಾಣಿದಯಾ ಸಂಘದವರು ಆಕ್ಷೇಪಣೆ ಮಾಡುತ್ತಾರೆ ಎಂದು ನಮಗೆ ಪ್ರತಿಕ್ರಿಯಿಸಿದ್ದಾರೆ. ಆದುದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಮುಂದೆ ಆಗಬಹುದಾದ ಹೆಚ್ಚಿನ ಅನಾಹುತಗಳಿಂದ ನಮ್ಮನ್ನು ರಕ್ಷಿಸಬೇಕೆಂದು ಮನವಿ ಮಾಡಿದರು. ಬಂತಿದೆ, ಅವಾಗ ನಾಯಿ ಓಡಿಸ್ಕೊಂಡು ಬಂತು. ನಾನು ನೋಡಿದೆ, ಆಮೇಲೆ ಕಾಲಿಗೆ ಹಿಡಿದ ಮೇಲೆ ಆಮೇಲೆ ನಾನು ಬಿದ್ದೋಗ್ಬಿಟ್ಟೆ. ಇಲ್ಲೊಳಗೆ ಬಂತು, ನಾನು ದುಗ್ಬಿಟ್ಟೆ. ಆಮೇಲೆ ಇದು ತಲೆಗೆ ಹಿಡ್ಕೊಂಡಿತ್ತು. ಆಮೇಲೆ ಎಲ್ಲಾರು ಬಂದು ಇದು ಬಿಸಿರು ನನಗೆ ದಾಳಿ ಮಾಡುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಬೀದಿ ನಾಯಿಗಳು. ಹಾಗಾಗಿ ಇದಕ್ಕೆ ಒಂದು ಸೂಕ್ತ ಕ್ರಮನ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ನಾವು ಊರ್ ಜನರು ಯಾರ್ಯಾರೀಗ ಮಕ್ಕಳನ್ನ ಇಟ್ಕೊಂಡವ್ರಾಗಿರ್ಬೋದು, ನಾವಾಗಿರ್ಬೋದು, ಈಗ ನಮ್ ಪ್ರಾಣ ನಮಗ್ ಮುಖ್ಯವಾಗಿದೆ, ನಮ್ಮ ಮಕ್ಕಳ ಪ್ರಾಣ ನಮಗ್ ಮುಖ್ಯ ಆಗಿದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಆಗಿಲ್ಲ ಅಂದ್ರೆ ಪ್ರತಿಭಟನೆಗೆ ಒಂದು ಎಚ್ಚರಿಕೆನ ಇವತ್ತು ನಾನು ನೀಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಗೆ ನಮ್ಮ ಮಕ್ಕಳ ಪ್ರಾಣ ನಮ್ಗೆ ಆದಷ್ಟು ಮುಖ್ಯ ಅಂತ ನಾನು ಹೇಳ್ತೀನಿ. ನೋಡಿ, ಈಗ ತಲೆಗೆ ಇಷ್ಟು ಮಟ್ಟಕ್ಕೆ ಗಾಯ ಆಗಿದೆ, ಇಷ್ಟುದ್ದ ತೂತ ಹೋಗಿದೆ. ಅದೇ ಕುತ್ತಿಗೆ ಹಿಡಿತಿದ್ರೆ ಇವತ್ತು ಮಗು ಇರ್ತಾ ಇರ್ಲಿಲ್ಲ. ಇದು ಒಂದು ಯೋಚನೆ ಮಾಡೋ ಒಂದು ವಿಚಾರ. ನಾಯಿಗಿಂತ ಮಕ್ಕಳ ಪ್ರಾಣಕ್ಕೆ ಏನು ಬೆಲೆ ಇಲ್ವಾ? ಇದೇ ನನ್ನ ಒಂದು ಪ್ರಶ್ನೆ. ಈಗ ನಾಯಿ ಸಾಕೋರು ಕಟ್ಟಾಕೊಂಡು ಸಾಕ್ಲಿ, ಆದ್ರೆ ಬೀದಿ ಬಿಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದು ಹುಟ್ಕೊಂಡಿದಾವೆ. ಮತ್ತೆ ಅದರಲ್ಲಿ ಹುಚ್ಚನಾಯಿಗಳು ಕೂಡ ಇದಾವೆ. ಅದು ಅಕಸ್ಮಾತ್ ಸಣ್ಣ ಮಕ್ಕಳಿಗೆ, ಇನ್ನೂ ಸಣ್ಣ ಮಕ್ಕಳಿಗೆ ಏನಾದ್ರು ಪ್ರಾಣಕ್ಕೆ ಹಾನಿ ಮಾಡಿದ್ರೆ ಅದಕ್ಕೆ ಯಾರು? ಶುಕ್ರವಾರ ಲೋಕಾರ್ಪಣೆಗೊಳ್ಳುತ್ತಿರುವ ಎತ್ತಿನಹೊಳೆ ಯೋಜನೆ ಮೊದಲ ಹಂತದ ಶ್ರೇಯಸ್ಸು ಕೇವಲ ಕಾಂಗ್ರೆಸ್ಗೆ ಮಾತ್ರವಲ್ಲ, ಬಿಜೆಪಿ ಜೆಡಿಎಸ್ಗೂ ಸಲ್ಲಬೇಕು ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಲಿಂಗೇಶ್ ತಿಳಿಸಿದರು. ಹಾಸನದಲ್ಲಿ